ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಬೆಳಗ್ಗಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ನಾನ, ಪೂಜೆ, ಟಿಫನ್ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ. ಇವಾಗ ನಾವು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗೈತಿ. ಫಂಕ್ಷನ್ಗೆ ಹೋಗ್ಲಿಕ್ಕಂತ ರೆಡಿ ಆಗಬೇಕು. ಒಬ್ಬರ ಸಂಬಂಧ ವೇಟ್ ಮಾಡೋ ಅಂತೀವಿ. ಯಾರಪ್ಪ ಅಂದ್ರೆ ನಮ್ಮ ನಾದಿನಿ ಬರೋರು ಅದಾರು, ಧಾರವಾಡದಲ್ಲಿ ಇರ್ತಾರವರು. ನಮ್ದು ರತ್ನ ಆಂಟಿ ಅವರು ಬರೋರು ಅದಾರ. ಅವ್ರು ಬರೋಷ್ಟೊತ್ತಿಗೆ ನಾವು ರೆಡಿ ಆದ್ವಿ ಅಂದ್ರೆ ಎಲ್ಲರೂ ಸೇರಿ ಹೋಗ್ಲಿಕ್ಕೆ ಅನುಕೂಲ ಆಗ್ತೈತಿ ಅಂತ ನಾವು ಇವಾಗ ರೆಡಿ ಆಗ್ಬೇಕಂತ ಬಂದೀನಿ. ನಾನು ಸಾರಿ ಎಲ್ಲ ತೆಗೆದಿಟ್ಟೇನೆ ಅವಾಗ್ಲೇನ. ಸಾರಿ ಎಲ್ಲ ಹಾಕ್ಕೊಂಡು ಪೂರ್ತಿಯಾಗಿ ರೆಡಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದ್ದೇನೆ ಅಂತ. ಬರ್ರಿ, ನಾನು ಇವಾಗ ರೆಡಿಯಾಗಿ ಬರ್ತೀನಿ. ನೋಡ್ರಿ, ನಾನು ಈ ರೀತಿ ಕಾಣ್ತಾ ಇದ್ದೀನಿ. ಯೆಲ್ಲೋ ಕಲರ್ ಸ್ಯಾರಿ ಮತ್ತು ಗ್ರೀನ್ ಕಲರ್ ಬ್ಲೌಸ್ ಐತಿ. ಇದ್ರ ಜೊತೆ ಈ ಸ್ಯಾರಿ ಹಾಕ್ಕೊಂಡು ನಾನು ರೆಡಿ ಆಗೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸ್ವಲ್ಪ ನಾವು ಎಲ್ಲರೂ ಸೇರಿ ಫೋಟೋ ಶೂಟ್ ಮಾಡ್ಕೊಂಡ್ರಂತ ಫೋಟೋ ತೆಗೆಸ್ಕೊಕೊಂತೀವಿ. ಮೊದಲಿಂತನಲ್ಲ ಇವ ನಮ್ಮ ತಮ್ಮ ಸಂಕಲ್ಪ, ನಮ್ಮ ಅತ್ತಿ ಇವರು ಮತ್ತು ಇವರು ನಮ್ದು ನಾದಿನಿ ರತ್ನ ಆಂಟಿ, ನಾನು ಮತ್ತು ನನ್ನ ಮಗ ಇಷ್ಟರು ಸೇರಿ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಇಷ್ಟೆಲ್ಲ ರೆಡಿ ಆದ್ಮ್ಯಾಗ ಫೋಟೋ ತಗೊಲಿಕ್ಕಂದ್ರೆ ಹೆಂಗೆ ರೀ? ನಾನಿವಾಗ ಏನಕ್ಕೆ ರೆಡಿ ಆಗೇನಪ್ಪ ಅಂತೇಳಂದ್ರೆ, ನಮ್ಮದು ಕ್ಲೋಸ್ ರಿಲೇಟಿವ್ ನಮ್ಮ ಫ್ಯಾಮ್ಲಿ ಒಳಗೆ ಒಂದು ನಾಮಕರಣದ ಫಂಕ್ಷನ್ ಐತಿ. ಅದಕ್ಕೆ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಸೇರಿ ಹೊಂಟೀವಿ. ನೋಡಿರಿ, ನಾನು ಈ ರೀತಿ ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗೀನಿ. ನನಗೆ ಯಾವಾಗಲೂ ಸಿಂಪಲ್ಲಾಗಿ ರೆಡಿ ಆಗೋದಂದ್ರೆ ತುಂಬ ಇಷ್ಟ. ಸಿಂಪಲ್ ಸ್ಯಾರಿ ನನಗೆ ಲೈಕ್ ಆಗ್ತವೆ. ಇವಾಗ ನಾವೆಲ್ಲರೂ ಸೇರಿ ಹೊಂಟೇವಿ, ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಸೇರಿ. ಇವಾಗ ಆಲ್ರೆಡಿ ಭಾಳ ಟೈಮ್ ಆಗೈತಿ. ಸೊ ಚಲೋ ಹೋಗೋಣ ಬನ್ನಿರಿ ಎಲ್ಲರೂ. ಅಲ್ಲಿ ಏನೇನು ಫಂಕ್ಷನ್ ಮಾಡ್ಯಾರ, ಯಾವ ರೀತಿ ನಾಮಕರಣದ ಪ್ರಿಪ್ರೇಷನ್ ಮಾಡ್ಯಾರ ಅಂಥೇಳಿ ನಂಗೆ ಸಾಧ್ಯವಾದಷ್ಟು ನಿಮಗೆ ತೋರಿಸ್ತೀನಿ. ಬರ್ರಿ, ಇದು ನಮ್ಮ ಫ್ಯಾಮ್ಲಿ ಒಳಗೆ ಕ್ಲೋಸ್ ರಿಲೇಟಿವ್ಸ್ ಫಂಕ್ಷನ್ ಐತಿ. ಹಾಗಾಗಿ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಸೇರಿ ಹೊಂಟೀವಿ. ಬರ್ರಿ, ನಿಮಗೂ ಅಲ್ಲಿದಾದಷ್ಟೆಲ್ಲನೂ ನಾನು ಕ್ಯಾಪ್ಚರ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ, ಲೇಟ್ ಆಗೈತಿ. ಇದು ಫಂಕ್ಷನ್ ಇರೋ ಮನೆ ಏನು ನಮ್ಮ ಮನೆಯಿಂದ ಏನು ಭಾಳ ದೂರ ಇಲ್ಲರಿ, ಒಂದು 2 ನಿಮಿಷದ ದಾರಿ ಹಾದಿ ಅಷ್ಟೇ ಐತಿ. ಹಾಗಾಗಿ ಆಂಟಿ ನಾನು ಎಲ್ಲರೂ ಸೇರಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡ್ರಿ, ಈ ರೀತಿ ಫಂಕ್ಷನಲ್ಲಿ ನೋಡ್ರಿ ಡೆಕೋರೇಷನ್ ಮಾಡ್ಯಾರ. ತೊಟ್ಲಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಯಾರ. ಪಾಪು ಕೂಡ ತುಂಬ ಕ್ಯೂಟಾಗಿ ಕಾಣ್ತಿತ್ತು. ಪಾಪುನೇನು ನಾನು ಶೂಟ್ ಮಾಡೋಕ್ಕೆ ಹೋಗ್ಲಿಲ್ಲ ರೀ. ಪಾಪುನ ಅಷ್ಟೇ ಅಲ್ಲ, ಎಲ್ಲರನ್ನೂ ನಾನು ಪರ್ಸ್ನಲ್ಲಾಗಿ ಶೂಟ್ ಮಾಡಲಿಲ್ಲ, ಕಾಮನ್ನಾಗಿ ಶೂಟ್ ಮಾಡೀನಿ. ಇಲ್ಲಿ ಕೂತಾರಲ್ಲ ಇವರು ತೊಟ್ಲ ಹಿಡ್ಕೊಂಡು ಕೂತಾರಲ್ಲ, ಇವರೇ ಅಶ್ವಿನಿ ಅಕ್ಕ. ಇವ್ರದ್ದೇ ಮಗಳದ್ದು ನಾಮಕರಣ ಇರೋದು. ಇವರು ಕಣ್ಣಿಂದ ಡಾಕ್ಟರ್ ಅದಾರ ಇಲ್ಲೇ ಹುಬ್ಳಿಯಲ್ಲಿ. ಪಾಪುನ ಹೆಸರು ಏನು ಅಂತ ಇಟ್ಟಾರಪ್ಪ ಅಂದ್ರೆ ಅಣ್ಯ ಅಂತ ಹೆಸರು ಇಟ್ಟಾರ ಪಾಪುಗ. ತುಂಬ ನೇಮ್ ಕೂಡ ತುಂಬ ಕ್ಯೂಟಾಗೈತಿ. ಇದು ಇವ್ರಿಗೆ 2ನೇ ಪಾಪು. ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದರೆ ಎಲ್ಲರೂ ಸೇರಿ. ತುಂಬ ಚೆನ್ನಾಗಾಗಿತ್ತು. ನಾವು ಹೋಗೋಗಲ್ಲೇ ಆಲ್ರೆಡಿ ಹೆಸರಿಡೋ ಕಾರ್ಯಕ್ರಮ ಎಲ್ಲ ಮುಗಿದಿತ್ತು. ಸ್ವಲ್ಪ ಲೇಟ್ ಆಯಿತು. ನೋಡಿರಿ, ಕಾಲ್ಮಿ ಅಣ್ಯ ಅಂಥೇಳಿ ಬರ್ಸ್ಯಾರ. ತುಂಬ ಚೆನ್ನಾಗಾಯಿತು. ಊಟದ ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಅಡುಗೆ ಕೂಡ ತುಂಬ ರುಚಿಯಾಗಿತ್ತು. ಎಲ್ಲ ತುಂಬ ನೀಟಾಗಾಯಿತು ಫಂಕ್ಷನ್. ನೋಡಿರಿ, ಹೋಳ್ಗೆ ಶೇಖರಣೆ ಮಾಡ್ಯಾರ, ಸ್ವೀಟ್, ಪರೋಟ, ಬಾಜಿ ಮತ್ತು ಸಲಾಡ್ ಎಲ್ಲ, ಬಜ್ಜಿ ಮಿರ್ಚಿ ಎಲ್ಲ ಮಾಡ್ಯಾರ. ತುಂಬ ರುಚಿ ಇತ್ತು. ಅಡುಗೆ ಕೂಡ ಅಷ್ಟೇ ಚೆನ್ನಾಗಾಯಿತು. ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು. ಈ ರೀತಿ ಟೇಬಲ್ ಸಿಸ್ಟಮ್ ಕೂಡ ಮಾಡಿದ್ರು. ಹಾಗಾಗಿ ಎಲ್ಲರೂ ನಾವು ಫ್ಯಾಮ್ಲಿ ಮೆಂಬರ್ಸ್ ಒಂದು ಕಡೆ ಕುಂತ್ಕೊಂಡು ಊಟ ಮಾಡಿ ಇವಾಗ ತಾನೇ ನೋಡಿರಿ ನಾವು ಜಸ್ಟನ್ನ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬಂದಾದ ನಂತರ ನೋಡಿರಿ, ಸೊ ನಾವಿವಾಗ ಫಂಕ್ಷನ್ ಮುಗಿಸ್ವಿ. ಒಂದು ಸಾರಿ ಎಲ್ಲ ತೆಗೆದು ಫ್ರೆಶ್ ಅಪ್ ಆಗಿ ನಿಂತೇವಿ. ನನ್ನ ಮಗಳು ಇಲ್ಲ ಅಂಥೇಳಿ ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಅನ್ನಿಸ್ಲಿಕ್ಕೆ ಹೊಂತೈತಿ. ಮನೆಯಲ್ಲಿ ಎಷ್ಟೇ ಜನ ಇದ್ರೂ ಮನೆಯೆಲ್ಲ ಫುಲ್ ಖಾಲಿ ಅನ್ಸಂತೈತಿ. ನನ್ನ ಮಗಳದ್ದು ಗದ್ದಲನ ಭಾಳ ಇರ್ತೈತಿ. ಅವಳು ಫಸ್ಟ್ ಟೈಮನ್ನು ನಾನು ಬಿಟ್ಟು ಹೋಗಿದ್ದೆ. ಮನೆಯೆಲ್ಲ ಫುಲ್ ನಿಜವಾಗ್ಲೂ ಖಾಲಿ ಖಾಲಿ ಅಂತೈತಿ. ನನ್ನ ಮಗನೂ ಒಬ್ಬನಾಗಿ ನಾನು ಒಬ್ಬನಾಗೇನಿ. ಏನು ಮಾಡಬೇಕು ಅಂತ ಕಾಡಿಸ್ತಾ ಇದ್ದಾನೆ. ಏನು ಮಾಡಬೇಕು ಫ್ರೆಂಡ್ಸ್? ನೋಡಿರಿ, ನಿಮ್ಮ ಮನೆಯಲ್ಲಿ 2 ಮಕ್ಕಳು ಇದ್ರಂದ್ರೆ ಒಬ್ಬರನ್ನ ಬಿಟ್ಟು ಹೋದ್ರಂದ್ರೆ ಯಾವ ರೀತಿ ಕಾಡ್ತಾರ ಅಂತ ನಿಮಗೆ ಗೊತ್ತಿರ್ತೈತಿ. ನನ್ನ ಮಗ ಒಬ್ಬನಾಗಿ ಲಿಟ್ರಲಿ ಫುಲ್ ಕಾಡಿಸ್ಲಿಕ್ಕೆ ಅಂತ, ನಾನು ಒಬ್ಬನಾಗೇನಿ, ಬೋರ್ ಆಗೈತಿ ಅಂತ. ಅದಕ್ಕೆ ನನ್ನ ಮಗಳ ಆದಷ್ಟು ಜಲ್ದಿ ಕರ್ಕೊಂಡು ಬರ್ಬೇಕು. ಆಗಲೇ ಆಲ್ರೆಡಿ 4 ದಿವಸ 5 ದಿವಸ ಅಂತ ನಂಗೆ ಬಿಟ್ಟು ಹೋಗ್ಲಿಕ್ಕೆ. ಫಸ್ಟ್ ಟೈಮನ್ನ ಆಕೆ ಇಷ್ಟು ದಿವಸ ನಂಗೆ ಬಿಟ್ಟು ಇದ್ದಿತ್ತಂದ್ರೆ ಇವಾಗ ತಾನೇ ನಾವು ಫಂಕ್ಷನ್ಗೆ ಹೋಗಿ ಬಂದು ಸಾರಿ ಎಲ್ಲ ತೆಗೆದು ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಂಡೇನಿ. ಇವಾಗ ನಾವು ಫಂಕ್ಷನ್ಗೆ ಹೋಗಿ ಬಂದ ತಕ್ಷಣ ನಾವು ಸಾರಿ ಮಡಿಚಿ ಇಟ್ಬಿಟ್ವಿ ಅಂದ್ರೆ ಒಂದು ಕೆಲಸ ಮುಗ್ದಂಗೆ ಆಗ್ಬಿಡ್ತೈತ್ರಿ. ಇಲ್ಲ ಅಂದ್ರೆ ಅದನ್ನು ಹಾಗೆ ಇಟ್ಬಿಟ್ವಿ ಅಂದ್ರೆ ಅದೊಂದು ದೊಡ್ಡ ಪೆಂಡಿಂಗ್ ಕೆಲಸ ಆಗಿ ಉಳ್ಕೊಂಡು ಬಿಡ್ತೈತಿ. ಹಾಗಾಗಿ ಅವಾಗಿಂದ ಅವಾಗ ನಾವು ಮಡಿಚಿ ಇಟ್ಬಿಟ್ವಿ ಅಂದ್ರೆ ಇದೊಂದು ಕೆಲಸ ನಿರಾಳ ಅನ್ನಿಸ್ಬಿಡ್ತೈತಿ.
ನೆಕ್ಸ್ಟ್ ಅದೆಲ್ಲಿರ್ತೈತಿ ಅದರ ಮೆಟ್ಟಿಗೆ ಅದನ್ನು ಇಟ್ಬಿಟ್ರಿ ಅಂದರೆ ಇನ್ನೊಂದು ಸಾರಿ ನಮಗೆ ತೊಗೊಳುವಾಗ ಹೆಲ್ಪ್ ಆಗ್ತೈತಿ, ಹುಡುಕಾಡೋ ಅವಶ್ಯ ಇರೋದಿಲ್ಲ. ಹಾಗಾಗಿ ಅವಾಗನ ನಾನು ಸಾರಿ ಎಲ್ಲ ಮಡಿಚಿ ತೆಗೆದು ಇಟ್ಬಿಡ್ತೇನೆ. ಇವಾಗೇನು ಫಂಕ್ಷನ್ ಹೋಗಿದ್ವಲ್ಲ ಅದು ತುಂಬ ಚೆನ್ನಾಗಾಯ್ತು, ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು, ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯ್ತು. ಇದು ಹೊರಗಿಂದ ಏನಲ್ರಿ ಫಂಕ್ಷನ್, ಇದು ನಮ್ಮ ಮನೆಯೊಳಗ ನಮ್ಮ ಫ್ಯಾಮ್ಲಿದ ಫಂಕ್ಷನ್ ಇದೆ ಹೇಳ್ಬೇಕಂದ್ರೆ. ಇವಾಗ ನೋಡ್ರಿ ನಾನು ಈ ರೀತಿ ಎಲ್ಲ ಸಾರಿ ಮಡಿಚಿ ಇಟ್ಬಿಡ್ತೀನಿ. ಈ ರೀತಿ ಯೆಲ್ಲೋ ಕಲರ್ ಸಾರಿ ಸಿಂಪಲ್ ಇದು ಬದಲ ಐತಿ. ಇದಕ್ಕೆ ಈ ರೀತಿ ಬ್ಲೌಸ್ ಬಂದೈತೆ ನೋಡ್ರಿ, ಇದು ಸಾರಿ ಜೊತೆನ ಬಂದೈತಿ ಬ್ಲೌಸ್. ಇದಕ್ಕೆ ನಾ ಸಿಂಪಲ್ಲಾಗಿ ಈ ರೀತಿ ರೌಂಡ್ ನೆಕ್ಕನ್ನ ಇಟ್ಟು ಹೊಲಿಸ್ಬಿಟ್ಟೇನಿ. ನನಗೆ ಆದಷ್ಟು ಸಿಂಪಲ್ ಸೇರ್ತವ್ರಿ, ನನಗೆ ಸಾರಿ ಆತ ಬ್ಲೌಸ್ ಆತ. ಬ್ಲೌಸ್ನು ಭಾಳ ಚಿಕ್ಕಾಗಿ ಹೊಲಿಸೋದು ನಂಗೆ ಲೈಕ್ ಆಗೋದಿಲ್ಲ. ಸಿಂಪಲ್ ಡೀಪಾಗಿಟ್ಟು ಸಿಂಪಲ್ಲಾಗಿ ರೆಡಿ ಆಗೋದು ನನಗಿಷ್ಟ. ನಾವು ಉಟ್ಕೊಂಡು ಸಾರಿ ಎಷ್ಟು ರೊಕ್ಕದಿರಲಿ ಸ್ವಲ್ಪ ರೊಕ್ಕದಿರಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿರ್ಬೇಕು. ಮತ್ತು ನಾವು ಏನು ರೆಡಿ ಆಗ್ತೀವಲ್ಲ ಅದು ನೀಟಾಗಿ ರೆಡಿ ಆದ್ವಿ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಹಾಕ್ಕೊಂಡು ಎಲ್ಲ ಒಡವೆ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ರೆಡಿ ಆದ್ವಿ ಅಂದರೂ ನಮ್ಮ ಮುಖದ ಮೇಲೆ ಒಂದು ಸ್ಮೈಲ್ ಇರ್ಬೇಕ್ರಿ, ಅಂದ್ರೂ ನಾವು ಚೆನ್ನಾಗಿ ಕಾಣ್ತೀವಿ. ಇಲ್ಲಾಂದ್ರೆ ನಾವು ಎಷ್ಟು ರೆಡಿಯಾಗಿ ಎಷ್ಟು ಮೇಕಪ್ ಮಾಡಿಕೊಂಡು ಬೇಕಾದಷ್ಟು ಆಭರಣ ಹಾಕೊಳ್ಳಿ, ನಮ್ಮ ಮುಖದ ಮೇಲೆ ಒಂದು ಸ್ಮೈಲ್ ಇಲ್ಲಾಂದ್ರೆ ಚೆನ್ನಾಗಿ ಕಾಣೋದಿಲ್ಲ. ಹೌದಿಲ್ರಿ? ನಿಮಗೂ ಆಗ ಅನಿಸ್ತೈತಿ ಫ್ರೆಂಡ್ಸ್. ನೋಡಿರಿ, ಇವಾಗ ನಾನು ಇದು ಬ್ಲೌಸನ್ನು ತೆಗೆದು ಸಾರಿ ಬ್ಲೌಸ್ ಸೇರಿಸಿ ಇಟ್ಬಿಡ್ತೀನಿ. ಮತ್ತು ನೆಕ್ಸ್ಟ್ ಟೈಮ್ ಹೋಗುವಾಗ ನನಗೆ ಆರಾಮಾಗಿ ಸಿಕ್ಬಿಡ್ತೈತಿ. ಹಾಗಾಗಿ ಹೋಗುವಾಗ ಗಡ್ಬಡಿ ಅನಿಸೋದಿಲ್ಲ ಮತ್ತೊಂದು ಸಾರಿ ಹೋಗಬೇಕಾದ್ರೆ. ಹಾಗಾಗಿ ಅವಾಗಿಂದ ಮಡಿಚಿ ಈ ರೀತಿ ಇಟ್ಬಿಡ್ತೀನಿ. ಮತ್ತು ನಾವನ್ನು ಯಾವುದೋ ಸಾರಿ ಹಾಕ್ಕೊಂಡು ಹೋಗಲಿ ಸ್ವಲ್ಪ ಹೊತ್ತವರೆಗೆ ನಾನು ಅದು ಉಟ್ಕೊಂಡು ಬಂದಾಗ ಕಳೆದು ಸ್ವಲ್ಪ ಅದನ್ನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಗಾಳಿಗೆ ಹಾಕಿಬಿಡ್ತೀನಿ. ಗಾಳಿಗೆ ಹಾಕಿ ಆನಂತರ ಮಡಿಚಿ ನನ್ನ ಕಬೋರ್ಡಲ್ಲಿ ಇಟ್ಬಿಡ್ತೀನಿ. ಅಂದರೆ ಯಾವುದೇ ಸ್ಮೆಲ್ ಏನಾಗೋದಿಲ್ಲ. ಹಾಗಾಗಿ ಹಾಗನ್ನ ತಕ್ಷಣ ಮಡಿಚಿಡ್ಬೇಡ್ರಿ, ಸ್ವಲ್ಪ ಹೊತ್ತು ನಾವು ಗಾಳಿಗೆ ಹಾಕಬೇಕಾಗ್ತೈತಿ. ನಾವು ಉಟ್ಕೊಂಡು ಹೋದಂಥ ಸಾರಿ ಆಗಲಿ ಡ್ರೆಸ್ ಆಗಲಿ ನಾನು ಕೂಡ ಈ ರೀತಿ ಮಡಿಚಿ ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿ ನೆಕ್ಸ್ಟ್ ನಾನು ಕಬೋರ್ಡಲ್ಲಿ ಇಡ್ತೇನೆ. ಅದರ ಸಾಮಾನು ಬರುವಲ್ಲ, ಎದಕ್ಕೆ ಬರುವಲ್ಲಿ ಒಲ್ಲಂತ ನೀನೇ ಇಲ್ಲೇ ಇರ್ಬೇಕಂತ ನೋಡಿ. ನಾನು ಅವ್ಗೆ ಆಟ ಆಡಕ್ ಕರ್ಕೊಂಡು ಹೋಗ್ತೇನೆ ಫ್ರೆಂಡ್ಸ್ ಕಡೆ. ಅವ್ನು ಕ್ರಿಕೆಟ್ ಆಡಕ್ ಕರ್ಕೊಂಡು ಹೋಗ್ತೇನೆ ಫ್ರೆಂಡ್ಸ್ ಕೂಡ ಗ್ರೌಂಡಿಗೆ. ನೋಡ್ರಿ ನನ್ನ ಮಗ ಏನಕ್ಕೆ ಅಳ್ತಾ ಇದ್ದಾನಂದ್ರೆ ಅವ್ರ ಅತ್ತಿ ಮತ್ತು ಸಂಕಲ್ಪ ಅಂದ್ರೆ ಆಂಟಿ ಮತ್ತು ಸಂಕಲ್ಪ ಎಲ್ಲ ಧಾರವಾಡ ಕೊಂಟ್ರ, ಹಾಗಾಗಿ ಹೋಗಬೇಡ ಅಂತ ನನ್ನ ಮಗ ಅಳ್ತಾ ಇದ್ದಾನೆ. ನೋಡ್ರಿ, ನೀನು ಬಾ ಅಂದ್ರು ಅಲ್ಲಂತಾನ, ಸಂಕಲ್ಪ ಅವನು ಅಲ್ಲಂತಾನ. ಇವಾಗ ನೋಡ್ರಿ ಇವರೆಲ್ಲರೂ ಹೊಂಟ್ರ ಧಾರವಾಡಕ್ಕೆ. ನನ್ನ ಮಗಂತೂ ಪೂರ್ತಿ ಅಳು ಬಂದ್ಬಿಟ್ಟೈತಿ, ಹೋಗಬೇಡ ಅಂತೇಳಿ ಫುಲ್ ಹಠ ಮಾಡ್ಲಿಕ್ಕೆ ಕುಂತಾನ. ಇವಾಗ ಎಷ್ಟು ಸಮಾಧಾನ ಮಾಡಿದ್ರು ಅವನು ಸಮಾಧಾನ ಆಗವಲ್ರಿ. ಮತ್ತು ಏನು ಮಾಡೋದು, ಅವನು ಹೋಗಪ್ಪ ನೀನು ಅಂದ್ರೆ ಒಲ್ಲನ ಅಂತಾನ. ನೋಡ್ರಿ ಹೊಂಟ್ರವ್ರು ಧಾರವಾಡಕ್ಕೆ. ಅವ್ರಿಗೆ ಬಾಯ್ ಮಾಡಂದ್ರು ಮಾಡ್ಲಿಕ್ಕೆ ತಯಾರಿಲ್ಲ, ನೀನೇ ಇಲ್ಲೇ ಇರ ಅಂತಂತ. ಅವ್ರ ಅತ್ತಿ ಗಂಟು ಬಿದ್ದಾನ್ರಿ ನನ್ನ ಮಗ. ಆದರೂ ಮತ್ತು ಅವ್ರದ್ದು ಜಾಬ್ ಮಾಡ್ತಾರವರು, ಅವ್ರದ್ದು ಆಫೀಸ್ ಐತಿ. ಹಾಗಾಗಿ ಅವರು ನಾನು ಆಫೀಸ್ಗೆ ಹೋಗ್ತೀನಿ ಅಂಥೇಳಿ ಹೊಂಟಾರವ್ರು. ಒಂದು ದಿವಸ ಕುಡಿದ್ರಂದ್ರೆ ಮತ್ತೆ ವಾಪಸ್ ಬಿಟ್ಟಿರ್ಲಿಕ್ಕಂದ್ರೆ ಅಳ್ತಾರ್ರಿ ಮಕ್ಕಳು. ಹಾಗಾಗಿ ನನ್ನ ಮಗಗೆ ಎಷ್ಟೋ ಹೊತ್ತು ಸಮಾಧಾನ ಮಾಡಿ ಅವನಿಗೆ ಮೂಡ್ ಚೇಂಜ್ ಮಾಡ್ಬೇಕಂದ್ರೆ ದೊಡ್ಡದೊಂದು ಸರ್ಕಸ್ ಆಗಿಬಿಡ್ತೈತಿ ಅವಂಗೆ ಹಠ ಬಂತಂದ್ರೆ. ಹಾಗಾಗಿ 1 ತಾಸು 2 ತಾಸು ಫುಲ್ ಹಠ ಮಾಡಿದ. ಆಮೇಲೆ ಅವನು ಸ್ವಲ್ಪ ಹೊತ್ತು ತನ್ನಷ್ಟಕ್ಕೆ ತಾನು ಹಠ ಕಡಿಮೆ ಮಾಡಿಕೊಂಡು ಮೂಡ್ ಚೇಂಜ್ ಮಾಡ್ಕೊಂಡ. ಅಲ್ಲಿವರೆಗೂ ನಾನು ಸುಮ್ಬಿಟ್ಟೆ, ಸಾಕಾಯ್ತು ನನಗೆ ಅವ್ನಿಗೆ ಸಮಾಧಾನ ಮಾಡಿ. ಯಾಕೆ ಹೋದ ಮಾಮ ಅತ್ತಿ ಅಂಥೇಳಿ ಅಳ್ಳಿ ಕುಂತಿದ್ದ. ಹಾಗಾಗಿ ನಿನಗೆ ಯಾವಾಗ ಅಳೋದು ಕಡಿಮೆ ಮಾಡ್ಬೇಕು ಅನ್ನಿಸ್ತೈತಿ ಅವಾಗ ಸುಮ್ಮಪ್ಪ ನೀನು ಅಂದ್ಕೊಂಡು ಅವ್ನಿಗೆ ಸಮಾಧಾನ ಮಾಡಿ ಕೈ ಬಿಟ್ಟೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸಬರಾಗಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತಾವ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಸಿಗೋಣ. ಸರ್ವೋ ಜನ ಸುಖಿನೋ ಭವಂತು. ಎಲ್ಲರೂ ನೆಮ್ಮದಿಯಿಂದ ಇರಿ, ಖುಷಿಯಿಂದ ಇರಿ.